ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಗ್ರಾಮ ಮತ್ತು ಅವರೆಲ್ಲ ವೆಂಕಟಸ್ವಾಮಿ ಎಲ್ಲ ಸ್ನೇಹಿತರೆ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳೇ, ಸಹೋದರಿ, ಇವತ್ತು ಇಡೀ ರಾಜ್ಯದಲ್ಲಿ ನಾವು 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗ ಯಾವ ರೀತಿಯಾದಂತಹ ಬದುಕನ್ನು ಸವಿಸ್ತಾ ಇದ್ದಾನೆ ಅಂತೇಳಿ ನಾವೇನಾದರೂ ಅಂದ್ಕೊಂಡ್ರೆ ನಿಜವಾಗಲೂ ಕೂಡ ಬಹಳ ಶೋಚನೀಯ ಪರಿಸ್ಥಿತಿಯನ್ನು ಎದುರ್ತಕ್ಕಂಥದ್ದು. ಕಾರಣ ಇಷ್ಟೇ, ಇಡೀ ರಾಜ್ಯಕ್ಕೆ ವಲಸಿಗರ ಹಾವಳಿ ಹೆಚ್ಚಾಗಿರೋದ್ರಿಂದ ನಮ್ಮ ಉದ್ಯೋಗಕ್ಕೆ, ನಮ್ಮ ಶಿಕ್ಷಣಕ್ಕೆ, ನಮ್ಮ ಅಸ್ತಿತ್ವಕ್ಕೆ ಇವತ್ತು ತೊಂದರೆ ಆಗಿರ್ತಕ್ಕಂಥದ್ದನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಈ ವಿಚಾರದಲ್ಲಿ ನಾವು ಎಚ್ಚೆತ್ತುಕೊಂಡು ಕನ್ನಡಿಗ ಕರ್ನಾಟಕವನ್ನು ಉಳಿಸ್ತಕ್ಕಂತಹ ಒಂದು ಗುರುತರವಾದಂತಹ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾನು ಕಳೆದ 35 ವರ್ಷಗಳಿಂದ ಈ ಒಂದು ಕನ್ನಡ ಚಳವಳಿಯಲ್ಲಿ ಹೋರಾಟಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೇನೆ. ಈ ವೇದಿಕೆಯಲ್ಲಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥವರು ಕೂಡ ನಮ್ಮ ಸಂಘಟನೆಯ ಬಹುತೇಕ ಕಾರ್ಯಕರ್ತರು, ಪದಾಧಿಕಾರಿಗಳು. ಇವತ್ತು ಹೋರಾಟ ಅನ್ನೋದು ಬಹಳ ಮುಖ್ಯವಾಗಿದೆ. ನಮ್ಮ ಅಸ್ತಿತ್ವದ ಪ್ರಶ್ನೆ, ನಮ್ಮ ಅಸ್ಮಿತೆಯ ಪ್ರಶ್ನೆ. ಇವತ್ತು 2500 ವರ್ಷಗಳ ಇತಿಹಾಸ ಇರತಕ್ಕಂತಹ ಕನ್ನಡ ಭಾಷೆ ಪ್ರಪಂಚದ 6000 ಭಾಷೆಗಳಲ್ಲಿ 29ನೇ ಸ್ಥಾನದಲ್ಲಿರ್ತಕ್ಕಂಥ ಭಾಷೆ, ದೇಶ ಭಾಷೆಗಳಲ್ಲಿ 3ನೇ ಸ್ಥಾನದಲ್ಲಿರ್ತಕ್ಕಂಥ ಭಾಷೆ, ಜ್ಞಾನಪೀಠ ಪ್ರಶಸ್ತಿಯಲ್ಲಿ 1ನೇ ಸ್ಥಾನದಲ್ಲಿರ್ತಕ್ಕಂಥ ಭಾಷೆ ಅದು ನಮ್ಮ ಕನ್ನಡ ಭಾಷೆ. ಕನ್ನಡದ ಮೊದಲ ದೊರೆ ಮಯೂರವರ್ಮನಿಂದ ಹಿಡಿದು ಕೃಷ್ಣದೇವರಾಯ ಕಾಲದಿಂದ ಹಿಡಿದು ಮೈಸೂರ ಅರಸರವರೆಗೂ ಕೂಡ ಗಂಗರು, ಕದಂಬರು, ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು, ಎಲ್ಲ ರಾಜಮನೆತನ ಈ ರಾಜ್ಯವನ್ನ ಕಟ್ಟಿ ಕೊಟ್ಟೋಗಿದ್ದಾರೆ. ಆದರೆ ತದನಂತರ ಏಕೀಕರಣದ ನಂತರ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ಕನ್ನಡವನ್ನು ಕಟ್ಟೋದ್ರಲ್ಲಿ, ಕರ್ನಾಟಕವನ್ನ ಚೆಲುವ ಕನ್ನಡ ನಾಡನ್ನು ನಿರ್ಮಾಣ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ರಾಜ್ಯದ ರಾಜಧಾನಿ, ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ರಾಜ್ಯದ ರಾಜಧಾನಿ ಬೆಂಗಳೂರು ನಗರದಲ್ಲಿ ಇವತ್ತು ಕನ್ನಡಿಗರು ನಿಜವಾಗೂ ಕೂಡ ಭಾಷಾ ಅಲ್ಪಸಂಖ್ಯಾತರಾಗ್ತಾ ಇದ್ದಾರೆ. ಇವತ್ತು ಕೇವಲ ಕನ್ನಡಿಗರು 28% ಮಾತ್ರ ಬೆಂಗಳೂರು ನಗರದಲ್ಲಿರ್ತಕ್ಕಂಥದ್ದು. ಇವತ್ತು ನಮ್ಮ ಉದ್ಯೋಗವನ್ನು ಬೇರೆ ರಾಜ್ಯದಿಂದ ಬಂದಂಥ ಮಾರ್ವಾಡಿಗಳು, ಮರಾಠಿಗರು, ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು ಎಲ್ಲರೂ ಕೂಡ ನಮ್ಮ ಉದ್ಯೋಗಗಳನ್ನು ಕಿತ್ಕೊಂಡಿದ್ದಾರೆ. ಇವತ್ತು ಶಾಲೆಗಳಲ್ಲೂ ಕೂಡ, ಶಾಲೆಗಳೇನು ICSE, CBSE ಶಾಲೆಗಳಲ್ಲೂ ಕೂಡ ಕನ್ನಡ ಒಂದು ಪಠ್ಯವಾಗಿ ಇವತ್ತು ಇದೆ. ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳು ಹೋಗ್ತಾ ಇದ್ದಾವೆ. 2010ರಿಂದ 2020ವರೆಗೂ ಸುಮಾರು 25,000 ಸರ್ಕಾರಿ ಶಾಲೆಗಳನ್ನ ಈ ಸರ್ಕಾರಗಳು ಮುಚ್ಚಾಕ್ಬಿಟ್ಟಿದ್ದಾವೆ. ಅಂದ್ರೆ ಒಂದು ಭಾಷೆಯನ್ನ ಆಡ್ತಕ್ಕಂಥ ಒಂದು ಸಮುದಾಯದ ಭಾಷೆಯ ಶಾಲೆಗಳನ್ನು ಮುಚ್ಚಾಕಿದ್ದಾರೆ ಅಂತ ಹೇಳಿದ್ರೆ 2500 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಭಾಷೆಯನ್ನ ನೀವು ಮುಚ್ಚಿದಂತೆ. ಹಾಗಾಗಿ ಇವತ್ತು ಕನ್ನಡಕ್ಕೆ ಕ್ರಿಸ್ತಪೂರ್ವ 2ನೇ ಶತಮಾನದ ಅಂದ್ರೆ ಅಶೋಕನ ಶಿಲಾಶಾಸನದಲ್ಲಿ, ಶೋಕವಿಲ್ಲದ ಸಾಮ್ರಾಜ್ಯವನ್ನು ಕಟ್ಟಿದ ಸಾಮ್ರಾಟ್ ಅಶೋಕನ ಶಿಲಾಶಾಸನದಲ್ಲಿ ಕನ್ನಡ ಭಾಷೆಯ ಉಲ್ಲೇಖ ಇದೆ. ಮತ್ತು ಈಜಿಪ್ಟ್ ಪಿರಮಿಡ್ಗಳಲ್ಲಿ ಕನ್ನಡ ಭಾಷೆಯ ಉಲ್ಲೇಖ ಇದೆ. ಮತ್ತು ಕ್ರಿಸ್ತಶಕ 430ರಿಂದ ಕ್ರಿಸ್ತಶಕ 21ನೇ ಶತಮಾನದವರೆಗೂ ಕೂಡ ಕನ್ನಡ ಭಾಷೆ ಅತಿ ಉನ್ನತ ಸ್ಥಾನದಲ್ಲಿದ್ದಂಥದ್ದು. 12ನೇ ಶತಮಾನದ
ನಮ್ಮ ಜಗಜ್ಯೋತಿ ಬಸವಣ್ಣನವರ ಕಾಲದಲ್ಲಿ ಕನ್ನಡ ಬಹಳ ಉತ್ತುಂಗಕ್ಕೆ ಹೋಗಿತ್ತು. ತಮ್ಮ ವಚನಗಳಿಂದ ಕನ್ನಡವನ್ನು ಕಟ್ಟಿದಂಥ ಅನೇಕ ಮಹನೀಯರು ಈ ನಾಡಿನಲ್ಲಿ ಹುಟ್ಟಿದ್ದಾರೆ. ಒಂದು ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಬೆಳವಡಿಯ ಮಲ್ಲಮ್ಮ, ಕೆಳದಿಯ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಟಿಪ್ಪು ಸುಲ್ತಾನ್, ಈ ರೀತಿ ಅನೇಕ ವೀರ ವನಿತೆಯರು, ವೀರ ಧೀರರು ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ ಈ ನಾಡನ್ನು ನಾವು ಬೆಳೆಸ್ತಕ್ಕಂಥ ಒಂದು ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಅನೇಕ ಯುವಕರು ಇವತ್ತು ನಿಜವಾಗಲೂ ಕೂಡ ನಿಮಗೆ ಇವತ್ತು ಗೊತ್ತಾಗೋದಿಲ್ಲ, ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಅನುಭವಿಸ್ತಕ್ಕಂಥ ಸಮಸ್ಯೆಗಳು ಬಂದಾಗ ನಮಗೆ ಅರಿವಾಗ್ತದೆ, ಹೌದು ನಾವು ನಾಡನ್ನು ಕಟ್ಟೋದ್ರಲ್ಲಿ ವಿಫಲರಾಗಿದ್ದೇವೆ ಅಂತೇಳಿ. ಇವತ್ತು ಗ್ರಾಮೀಣ ಭಾಗದಲ್ಲಿ ಯಾವ ರೀತಿಯಾದಂಥ ಶಿಕ್ಷಣ ಸಂಸ್ಥೆಗಳು ಇವತ್ತು ಕನ್ನಡವನ್ನು ತೆಗೆದುಹಾಕಿ ಇವತ್ತು ಸುಲಿಗೆ ಮಾಡೋದಕ್ಕೆ ಇಳಿದೋಗ್ಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ಒಂದು ಜವಾಬ್ದಾರಿ ಇದೆ, ಈ ಕನ್ನಡವನ್ನು ಕಟ್ಟತಕ್ಕಂಥದ್ದು. ಯಾಕಂದರೆ ಯಾರೇ ಜೊತೆ ಸಂವಹನ ಮಾಡುವಾಗ ನಮ್ಮ ಮಾತೃಭಾಷೆಯನ್ನು ಉಳಿಸ್ತಕ್ಕಂತಹ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಈಗ ಇಂಗ್ಲೀಷನ್ನು ಒಂದು ಭಾಷೆಯನ್ನಾಗಿ ಓದೋದ್ರಲ್ಲಿ ತಪ್ಪಿಲ್ಲ. ಅದೇ ಸಂದರ್ಭದಲ್ಲಿ ಮಾತೃಭಾಷೆಗೆ ಪ್ರಥಮ ಸ್ಥಾನವನ್ನು ಆದ್ಯತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಹಾಗಾಗಿ ಈ ಕನ್ನಡವನ್ನು ಕಟ್ಟೋದಕ್ಕೆ ಬಹಳ ಕಷ್ಟಪಟ್ಟಿರ್ತಕ್ಕಂಥದ್ದು ರಾಷ್ಟ್ರಕೂಟದ ದೊರೆ ಅಮೋಘ ವರ್ಷ ಮತ್ತೆ ಅವರ ಆಸ್ಥಾನದಲ್ಲಿರ್ತಕ್ಕಂಥ ಕವಿ ಈ ನಾಡಿನ ಬಗ್ಗೆ ಕಾವೇರಿಯಿಂದ ಗೋದಾವರಿವರೆಗೂ ಕನ್ನಡ ನಾಡು ಹಬ್ಬಿತ್ತು, ಕನ್ನಡಿಗರು ವೀರರ್ಗಳು, ಚೆಲುವರ್ಗಳು, ಅತ್ಯುಗ್ರಾಭಿಮಾನಿಗಳು ಅಂತೇಳಿ 6ನೇ ಶತಮಾನದಲ್ಲಿ ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಹೇಳಿರ್ತಕ್ಕಂಥದ್ದನ್ನು ರಾಷ್ಟ್ರಕೂಟ ದೊರೆ ಕವಿರಾಜ ಮಾರ್ಗದಲ್ಲಿ ಹೇಳಿದ್ದಾರೆ. ಹಾಗಾಗಿ ಇಂಥ ಅನೇಕ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಭಾಷೆಯನ್ನು ನಾವು ತಿಳ್ಕೋಬೇಕಾಗಿದೆ, ಅದು ಹಿನ್ನೆಲೆಯನ್ನು ತಿಳ್ಕೋಬೇಕಾಗಿದೆ. ನಮ್ಮ ರಾಜ್ಯದಲ್ಲಿ ಇವತ್ತು ಪ್ರಪಂಚದ ಯಾವುದೇ ಜನ ನಾವು ಹುಡುಕಿದ್ರೆ ನಮ್ಮ ಬೆಂಗಳೂರಲ್ಲಿ ಸಿಗ್ತಾರೆ. ದೇಶದ ಯಾವುದೇ ರಾಜ್ಯದ ಊಟ ಬೇಕಂದ್ರೂ ನಮ್ಮ ಬೆಂಗಳೂರಲ್ಲಿ ಸಿಗುತ್ತೆ. ಇವತ್ತು ಬೇರೆ ಭಾಷಿಗರಿಗೆ ಒಂದು ಸುಂದರವಾದ ತಾಣ, ಜೀವನೋಪಯೋಗಕ್ಕಾಗಿ ಸುಂದರವಾದಂಥ ಜಾಗ ಕರ್ನಾಟಕ ಒಂದು ರೀತಿ ಕಾಮಧೇನು ಆಗೋಗ್ಬಿಟ್ಟಿದೆ ಬೇರೆ ರಾಜ್ಯದಿಂದ ಬಂದಂಥವ್ರಿಗೆ. ಇವತ್ತು ಪ್ರತಿನಿತ್ಯ ಕನ್ನಡಿಗರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆ. ಇದನ್ನು ತಡೆಗಟ್ಟಂಥ ಶಕ್ತಿ ನಿಮ್ಮೆಲ್ಲರ ಮೇಲಿದೆ. ಮೊನ್ನೆ ಕರ್ನಾಟಕ ರಾಜ್ಯೋತ್ಸವದ ದಿನ ಬೆಳಗಾವಿಯಲ್ಲಿ ನಾವು ನಾಡ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ರೆ ಅಲ್ಲಿ ಅವರು ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಕರಾಳ ದಿನಾಚರಣೆಯನ್ನು ಮಾಡ್ತಿದ್ದಾರೆ. ಇದು ಒಬ್ಬೊಬ್ಬ ಕನ್ನಡಿಗನ ಹೃದಯ ಹೃನ್ಮನಗಳಲ್ಲಿ ನಾವು ಎಚ್ಚೆತ್ಕೊಂಡು ನಮ್ಮ ರಕ್ತದ ಕಣ ಕನ್ನಡವಾಗಿರುವುದರಿಂದ ನಾವು ಅವರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗಿದೆ. ಸರ್ಕಾರ ಏನು ಮಾಡಿದೆ ಅಂದರೆ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣದಿಂದ ಇವತ್ತು ಮರಾಠಿಗರ ಅಭಿವೃದ್ಧಿ ಪ್ರಾಧಿಕಾರವನ್ನು ಕಟ್ಟಿಕೊಟ್ಟಿದೆ. ಕರ್ನಾಟಕ ಕನ್ನಡಕ್ಕೆ 5 ಕೋಟಿ ಕೊಡೋದಕ್ಕೆ ಇವ್ರ ಹತ್ರ ದುಡ್ಡಿಲ್ಲ, ಆದರೆ ಮರಾಠಿ ಪ್ರಾಧಿಕಾರ ಕಟ್ಟಿ ಅಲ್ಲಿ ಮರಾಠಿಗರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಕನ್ನಡ ವಿರುದ್ಧ ಮಾತನಾಡೋದಕ್ಕೆ 50 ಕೋಟಿ ಕೊಟ್ಟಿದ್ದಾರೆ. ಸಂಸ್ಕೃತ ಶಾಲೆಯನ್ನು ಸಂಸ್ಕೃತ ವಿಶ್ವವಿದ್ಯಾಲಯವನ್ನು ಕಟ್ಟೋದಕ್ಕೆ ಸುಮಾರು 500 ಕೋಟಿಯನ್ನು ಕೊಟ್ಟಿದ್ದಾರೆ. ಆ ಕಡೆ ಮಾಗಡಿ ಹತ್ರ 100 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ. ಈ ರೀತಿ ತಾರತಮ್ಯನ ಮಾಡ್ತಾ ಇರ್ತಕ್ಕಂಥ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಅದರ ನಂತರ ಕೇವಲ ಅವರ ಲೆಕ್ಕಾಚಾರಗಳೆಲ್ಲ ರಾಜಕಾರಣ ಮತ ಬ್ಯಾಂಕನ್ನು ಕಟ್ಕೊಳ್ಳೋದು ಕರ್ನಾಟಕದಲ್ಲಿ ಹುಡುಕುವಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ನೀವು ಯಾವುದೇ ಚಳವಳಿಯಲ್ಲಿರಿ, ಯಾವುದೇ ಕ್ಷೇತ್ರದಲ್ಲಿರಿ, ಎಲ್ಲ ಕೆಲಸ ಮಾಡ್ತಾ ಇರಿ. ನೀವು ಕನ್ನಡದ ಬಗ್ಗೆ, ಮಾತೃಭಾಷೆಯ ಬಗ್ಗೆ ಮತ್ತು ಈ ರಾಜ್ಯದ ರಾಜ್ಯ ಭಾಷೆಯ ಬಗ್ಗೆ, ಈ ರಾಜ್ಯದ ಪ್ರಾದೇಶಿಕ ಭಾಷೆಯ ಬಗ್ಗೆ ಒಂದಷ್ಟು ಪ್ರೀತಿ ಅಭಿಮಾನವನ್ನು ಇಟ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲರೂ ಕೂಡ ಈಗಾಗಲೇ ನಮ್ಮ ಒಂದು ಸಂಘಟನೆ ವತಿಯಿಂದ ಕನ್ನಡ ಜಾಗೃತಿ ವೇದಿಕೆಯಿಂದ ಮುಂದಿನ ಡಿಸೆಂಬರ್ 7ನೇ ತಾರೀಕು ಒಂದು ಕನ್ನಡ ಜಾಗೃತಿಗಾಗಿ ಒಂದು ಪಥಸಂಚಲನ ಮಾಡೋದಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ.
ಹಾಗಾಗಿ ಇವತ್ತು ಎಲ್ಲ ಯುವಕರು ಆ ಒಂದು ಕಾರ್ಯಕ್ರಮದಲ್ಲಿ ಯುವಕರು ಯುವತಿಯರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅತಿ ಹೆಚ್ಚು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಮ್ಮತನವನ್ನು ನಮ್ಮ ಸ್ವಾಭಿಮಾನವನ್ನು ನಾವು ಕಟ್ಕೊಳ್ತಕ್ಕಂಥದ್ದು. ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾವ್ಯಾರೂ ಕೂಡ ಸುಮ್ಮನೆ ಕೂರಬಾರ್ದು. ಕೇವಲ ರಾಜ್ಯೋತ್ಸವಕ್ಕೆ ಮಾತ್ರ ನಾವು ಸೀಮಿತ ಆಗಬಾರ್ದು ಮತ್ತು ಕೇವಲ ರಾಜ್ಯೋತ್ಸವ ಆಚರಣೆಗೆ ಮಾತ್ರ ಸೀಮಿತ ಆಗಬಾರ್ದು. ಹಾಗಾಗಿ ನಾವು ಪ್ರತಿನಿತ್ಯ ಈ ರಾಜ್ಯೋತ್ಸವ ನಿತ್ಯೋತ್ಸವ ಆಗಬೇಕು ಅಂತ ಹೇಳಿದ್ರೆ ಕನ್ನಡವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಅಂತೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ನನ್ನೆಲ್ಲ ಯುವಕ ಮಿತ್ರರಿಗೆ ಮತ್ತು ವೇದಿಕೆ ಮೇಲಿರ್ತಕ್ಕಂಥವ್ರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ರಿಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಮೊರಸೂರು ಮುಡವಾಳದ ಗ್ರಾಮಸ್ಥರಿಗೆ ಮತ್ತು ಗುರು ಹಿರಿಯರಿಗೆ ಮೊದಲಿಗೆ ಚೊಕ್ಕದಾಗಿ ಆಯೋಜನೆ ಮಾಡಿರ್ತಕ್ಕಂಥ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಾನು ಮೊದಲಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ದೇವಣ್ಣವರು ಹೇಳಿದ ಮೇಲೆ ನಾವು ಕನ್ನಡದ ಬಗ್ಗೆ ಸವಿಸ್ತವಾಗಿ ಅವರು ಮಾತನಾಡಿದ್ದಾರೆ. ಹಾಗಾಗಿ ನಾನು ಹೆಚ್ಚಿಗೆ ಮಾತನಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವರು ಕನ್ನಡ ಹಿರಿಯ ಹೋರಾಟಗಾರರು. ಹಾಗಾಗಿ ಎಲ್ಲ ವಿಚಾರಗಳನ್ನು ತಮ್ಮ ಮುಂದೆ ಹೇಳಿದರೆ ನಂದು ಒಂದು ಚಿಕ್ಕ ಸಲಹೆ, ಏನು ಈ ವೇದಿಕೆ ಮುಖಾಂತರ ಕಿಟ್ಟು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಮಾಡಿದರೆ ಇದು ಇನ್ನೂ ಹೆಚ್ಚಿನ ನಾನು ಹೇಳ್ದಂಗೆ ವಿದ್ಯಾರ್ಥಿಗಳಿಗೆ ಓದುವಂತಹ ವಿದ್ಯಾರ್ಥಿಗಳಿಗೆ ಮುಂದೆ ಇದೆ ಅಂತ ಹೇಳ್ತಿದ್ರೆ. ಹಾಗಾಗಿ ಹೆಚ್ಚಿಗೆ ಆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡುವಂಥ ಕೆಲಸಗಳು ಈ ಒಂದು ವೇದಿಕೆ ಮುಖಾಂತರ ಆಗಲಿ ಅಂತ ಹೇಳ್ತಾ ಆ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಅವರ ಜೊತೆಯಲ್ಲಿ ನಿಂತ್ಕೊತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ, ನನಗೆ ನಿಮ್ಮ ಗ್ರಾಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡೋದಕ್ಕೆ ತಮ್ಮೆಲ್ಲರಿಗೂ ವಂದಿಸುತ್ತಾ, ನನಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ, ಸಿರಿಗೆ ನಡಂ ಗಲ್ಲಿಗೆ ಸಿರಿಗೆ ನಡಂ ಬಾಲ್ಗೆ. ಜನ್ಮದಿನ ಭಾರತೀಯ
ಭಾರತದ ದಿವ್ಯ ಚೇತನ ಸಕಲರಿಗೂ ಸ್ಫೂರ್ತಿ ಸಿಂಚನ. ಭಾರತದ ದಿವ್ಯ ಚೇತನ ಸಕಲರಿಗೂ ಸ್ಫೂರ್ತಿ ಸಿಂಚನ. ಈ ಜ್ಯೋತಿಗೆ ವಿಶ್ವವೇ ಕಲೆವಾಗಿದೆ. ಕ್ರಾಂತಿಯ ಈ ಜ್ಯೋತಿಗೆ ವಿಶ್ವವೇ ತಲೆ ತೂಗಿದೆ. ಶೋಷಣೆಗೊಳಗಾದ ಜನಗಳ ನೋವಿನ ಧ್ವನಿಯಾಗಿ ಮಿಡಿದರು. ಜಾತಿ ಧರ್ಮದ ಈ ಕೋಟೆಯ ಒಡೆಯಲು ಹುಡುಗಂತೆ ತಿಳಿದರು. Danisa, Danisa,
70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ವೇದಿಕೆಯ ಮೇಲೆ ಇರುವ ಆನೇಕಲ್ ತಾಲೂಕಿನ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಾನ್ಯ ಶಿವಣ್ಣನವರೇ, SC/ST ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀಯುತ ಮಧುರಣ್ಣನವರೇ, ಆನೇಕಲ್ ತಾಲೂಕು ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ಅಧ್ಯಕ್ಷರಾದಂತಹ ಆತ್ಮೀಯರು ಆದಂತಹ ಪುರುಷೋತ್ತಮ್ ಅವರೇ, ಮರ್ಸೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ರಮೇಶ್ ರೆಡ್ಡಿರವರೇ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಆಗಿ ಕೆಲಸ ನಿರ್ವಹಿಸಿದಂಥ ಬಂಡಾಪುರ ರಾಮಚಂದ್ರಣ್ಣನವರೇ, ಹಾಗೂ ವೇದಿಕೆಯ ಮೇಲೆ ಇರುವ ಎಲ್ಲ ನನ್ನ ಹಿರಿಯ ಹಾಗೂ ಗಣ್ಯರೇ ಹಾಗೂ ನನ್ನ ಊರಿನ ಬಂಧು ಬಾಂಧವರೇ, ಪ್ರಮುಖವಾಗಿ ಕನ್ನಡ ಎಂದರೆ ಬರೀ ನುಡಿಯಲ್ಲ, ಅದು ಹಿರಿದಾಗಿದೆ ಅಂತ ಕವಿ ಹೇಳಿದ್ದಾರೆ. ಹಚ್ಚೇವು ಕನ್ನಡದ ದೀಪ, ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ ಎಂದು ಹೇಳಿರುವ DS ಕರ್ಕೀರವರ ಒಂದು ಆಶಯದಂತೆ ಇವತ್ತು ನಮ್ಮ ಊರಿನಲ್ಲಿ ಬೀದಿ ಬೀದಿಗಳಲ್ಲಿ ಮನೆಗಳಲ್ಲಿ ಕನ್ನಡದ ದೀಪಗಳನ್ನು ಹಚ್ಚಿರುವ ನಮ್ಮೂರಿನ ಸ್ನೇಹಿತರಿಗೆ ಈ ಒಂದು ಸುಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲೇಬೇಕಾಗಿದೆ. ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ರಾಮು ಮತ್ತು ಅವರ ಸಂಗಡಿಗರು ಶಂಕರ್, ರಾಮಚಂದ್ರ, ಹಾಗೆ ಸುಮಾರು ಒಂದು ತಿಂಗಳಿಂದ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಶ್ರಮ ಪಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಲೇಬೇಕು. ಕನ್ನಡ ಎಂದರೆ ಬರೀ ನುಡಿಯಲ್ಲ, ಅದು ಜೀವನದ ಶೈಲಿ, ಜೀವನದ ಗಾಥೆ, ಜೀವನದ ಅಸ್ಮಿತೆ ಆಗಬೇಕು. ಆ ನಿಟ್ಟಿನಲ್ಲಿ ಕನ್ನಡ ಸುಮಾರು 2,500 ವರ್ಷಗಳ ಇತಿಹಾಸ ಇದೆ. ಆ 2,500 ಇತಿಹಾಸಗಳಲ್ಲಿ ಅಶೋಕನ ಕಾಲದಿಂದ ಹಿಡಿದು ಇಲ್ಲಿನವರೆಗೆ ಸುಮಾರು ಒಂದು ಅಭಿವೃದ್ಧಿಯನ್ನು ಕಂಡಿದೆ. ಅಂತ ಕನ್ನಡವನ್ನು ನಾವು ಇವತ್ತು ಬಳಸಿದ್ರೆ ಮಾತ್ರ ಅದು ಉದ್ಧಾರ ಆಗುತ್ತೆ. ಬಳಸಿಲ್ಲ ಅಂದರೆ ಯಾವುದೇ ಒಂದು ಭಾಷೆ ಬಳಕೆ ಇಲ್ಲ ಅಂತ ಹೇಳಿದ್ರೆ ಅದು ಮರ್ತೋಗ್ತದೆ. ಇವತ್ತು ನಾವು ಕನ್ನಡವನ್ನು ಬಿಟ್ಟು ಇಂಗ್ಲೀಷನ್ನು ಹೆಚ್ಚಾಗಿ ಬಳಸ್ತಾ ಇದ್ದೇವೆ. ಮನೆಗಳಲ್ಲಿ ಒಂದು ಸಣ್ಣ ಒಂದು ಅಡುಗೆ ಮನೆಗೆ ಹೋದರೆ ನಾವು ಎಲ್ಲವನ್ನೂ ಇಂಗ್ಲೀಷಲ್ಲೇ ಬಳಸ್ತೇವೆ. ಸಾಲ್ಟು, ಸೌಟು, ಪ್ಲೇಟು, ಸ್ಟೌವು ಎಲ್ಲವನ್ನೂ ಇಂಗ್ಲೀಷಲ್ಲೇ ಬಳಸ್ತೇವೆ. ಅದನ್ನು ಕನ್ನಡದಲ್ಲಿ ಬಳಸಿದ್ರೆ ಮನೆಗಳಲ್ಲಿ ತಾಯಿಗಳು, ನೀವೆಲ್ಲ ತಾಯಿ ತಂದೆಗಳು ಮತ್ತು ಮಕ್ಕಳಿಗೆ ಕನ್ನಡವನ್ನು ಹೇಳ್ಕೊಟ್ಟಿದ್ದಾದರೆ, ಕನ್ನಡವನ್ನು ಬಳಸಿದ್ದೇ ಆದರೆ ಅದು ನಮಗೆ ಮುಂದಿನ ದಿನಗಳಲ್ಲಿ ಕನ್ನಡ ನಮ್ಮ ಮನೆ ಮಾತಾಗ್ತದೆ. ಕನ್ನಡವನ್ನು ಬೆಳೆಸೋದಕ್ಕೆ ನೀವೇನು ಪ್ರಯತ್ನ ಪಡಬೇಕು. ಗೌರವಾನ್ವಿತ ಮುಖಂಡರುಗಳೇ, ಕನ್ನಡ ಅಭಿಮಾನಿಗಳೇ, ಇವತ್ತು ತುಂಬ ಅದ್ಭುತವಾಗಿ ನಾವು ನಮ್ಮ ಮನೆಗಳಲ್ಲಿ ಕನ್ನಡವನ್ನು ಮಾತನಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಅದಾದಮೇಲೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥವ್ರಿಗೆ ಕನ್ನಡವನ್ನು ಕಲಿಸುವಂಥ ಒಂದು ನಮ್ಮ ಇಂದಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ದೇವರಾಜ ಅರಸರವರು, ದಿವಂಗತ ದೇವರಾಜ ಅರಸರವರು ನಮಗೆ ಕರ್ನಾಟಕ ರಾಜ್ಯ ಅಂತೇಳಿ ನಮ್ಮ ಈ ಒಂದು ರಾಜ್ಯಕ್ಕೆ ನಾಮಕರಣವನ್ನು ಮಾಡಿದ್ರು. ಇವತ್ತು ನಮ್ಮ ಗಡಿನಾಡಿನ ಈ ಒಂದು ಭಾಗದಲ್ಲಿ ನಾವೆಲ್ಲರೂ ಕೂಡ ವಾಸ ಮಾಡ್ತಾ ಇದ್ದೇವೆ. ಆದರೆ ಎಲ್ಲರನ್ನೂ ಕೂಡ ನಾವು ಪ್ರೀತಿಸಬೇಕು ಮತ್ತು ನಮ್ಮ ಭಾಷೆಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡಬೇಕು. ಕನ್ನಡ ಭಾಷೆಯನ್ನು ಹೆಚ್ಚಿನ ರೀತಿಯಲ್ಲಿ ಮಾತಾಡುವಂಥ ಪ್ರಯತ್ನವನ್ನು ಮಾಡಿ ಇವತ್ತು ನಮ್ಮ ಮಕ್ಕಳಿಗೆ ಬೇರೆ ಇಂಗ್ಲೀಷ್ ಭಾಷೆನೂ ಕೂಡ ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಕಂಪ್ಯೂಟರ್ ಯುಗದಲ್ಲಿ ನಾವಿವತ್ತು ಇಂಗ್ಲೀಷ್ ಭಾಷೆಯನ್ನು ಕಲೀಲಿಲ್ಲ ಅಂತ ಹೇಳಿದ್ರೆ ಅವ್ರ ಮುಂದಿನ ಜೀವನಕ್ಕೆ ತುಂಬ ಸಮಸ್ಯೆ ಆಗ್ತದೆ. ಇಂಗ್ಲೀಷ್ ಭಾಷೆಯನ್ನು ಕೂಡ ಕಲಿಬೇಕು. ಬಹು ಮುಖ್ಯವಾಗಿ ನಾವು ಮಾತನಾಡುವಂಥ ಕನ್ನಡ ಭಾಷೆಯನ್ನು ಹೆಚ್ಚಿನ ರೀತಿಯಲ್ಲಿ ಬಳಸಬೇಕು ಮತ್ತು ಅದನ್ನು ಬೆಳೆಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ತಾವೆಲ್ಲರೂ ಕೂಡ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತಾ, ಏನು ಇವತ್ತು ನವೆಂಬರಲ್ಲಿ ಮಾತ್ರ ನಾವು ಕನ್ನಡವನ್ನು ಮಾತಾಡೋದಕ್ಕೆ ನಾವು ಇದು ಮಾಡ್ತೇವೆ. ಈಗ ನಮ್ಮ ಶಾಸಕರು ಹೇಳಿದ್ರು, ದಯವಿಟ್ಟು ಮನೆಯಲ್ಲಾದ್ರೂ ಅಟ್ಲೀಸ್ಟ್ ಕನ್ನಡ ಮಾತಾಡೋದಕ್ಕೆ ನಾವು ಒಂದು ಪ್ರಯತ್ನ ಪಡ್ತಾ ಇದ್ರೆ ಎಲ್ಲರೂ ಮನೆಯಲ್ಲಿ ಕನ್ನಡ ಮಾತಾಡ್ತಾರೆ. ವರ್ಷ ಪೂರ್ತಿ ಕನ್ನಡ ಮಾತಾಡಬೇಕು. ಯಾಕಂದರೆ ನಿಮ್ಮ ಮನೆಯಲ್ಲಿ ಒಳಗೆ ಏನಾದರೂ ಮಾತಾಡ್ಕೊಳ್ಳಿ, ಈಚೆ ಬಂದಾಗ ಅಟ್ಲೀಸ್ಟು ಕನ್ನಡ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದೊಂದು ಎಲ್ಲರಿಗೂ ಒಂದು ಆಸೆ. ನಾವು ನವಂಬರ್ ತಿಂಗಳಲ್ಲೇ ಕನ್ನಡ ಅನ್ಬಾರ್ದು, ಮುಂದೆ ಎಲ್ಲ ದಿನಗಳಲ್ಲೂ ನಾವು ಕನ್ನಡ ಅಂತ ನಾವು ಓಡಾಡಬೇಕು. ಏನು ಇವತ್ತು ಮಡಿವಾಳದಲ್ಲಿ ನಮ್ಮ ಯುವಕರು ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂತ ಸುಮಾರು ಒಂದು ತಿಂಗಳಿಂದ ಪ್ರಯತ್ನ ಬಿದ್ದಿದ್ದಾರೆ. ಅವರಿಗೆ ಎಲ್ಲ ನಮ್ಮ
ಕನ್ನಡ ರಾಜ್ಯೋತ್ಸವದ ಸಮಾರಂಭ ಹುಡುಗರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಹೋದರರಾಗಿರ್ತಕ್ಕಂಥ ಶ್ರೀನಿವಾಸರವರೇ, ಗೌರೀಶ್ರವರೇ, ಮಧುರವರೇ, ಸತೀಶ್ ಅಣ್ಣವರೇ ಮತ್ತು ನೀಡಿದಂಥ ಎಲ್ಲ ಗೌರವಾನ್ವಿತ ಗಣ್ಯ ವ್ಯಕ್ತಿಗಳೇ, ಭಾಳ ಅಚ್ಚುಕಟ್ಟಾಗಿ ತಡವರಾತ್ರಿ ಆದರೂ ಸಹ ವೇದಿಕೆ ಮುಂಭಾಗದಲ್ಲಿ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಈ ಭಾಗದ ನೆಚ್ಚಿನ ಎಲ್ಲ ಸಾರ್ವಜನಿಕ ಬಂಧುಗಳೇ, ಭಾಳಷ್ಟು ವಿಚಾರಗಳನ್ನು ತಾವೆಲ್ಲರೂ ಸಹ ಕೇಳಿರ್ತೀರಾ. ತಡರಾತ್ರಿ ಆಗಿದೆ ಅಂತೇಳಿ ಭಾವಿಸ್ತಾ ಈ ಒಂದು ಭಾಗದಲ್ಲಿ ಉತ್ತಮವಾಗಿರ್ತಕ್ಕಂಥ ನೆಲೆಗಟ್ಟಿನಲ್ಲಿ ಸಾಮಾಜಿಕವಾಗಿ ಒಂದು ಕನ್ನಡ ರಾಜ್ಯೋತ್ಸವನ ಬಹಳ ವಿಜೃಂಭಣೆಯಿಂದ ಗ್ರಾಮೀಣ ಸೊಗಡಲ್ಲಿ ಒಂದು ಕನ್ನಡ ಇವತ್ತು ಉಳಿದಿದೆ ಅಂತಂದ್ರೆ ನಿಜಕ್ಕೂ ಇಂಥ ಗ್ರಾಮಗಳಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಹಳ ಬೆಂಗಳೂರಿಗೆ ಹೊಂದ್ಕೊಂಡಿರ್ತಕ್ಕಂಥ ಅನೇಕ ಪ್ರದೇಶಗಳ ಮಧ್ಯದಲ್ಲೂ ಸಹ ಇವತ್ತು ಗ್ರಾಮೀಣವಾಗಿ ಜಾಗತೀಕರಣಕ್ಕೆ ನಾವೆಲ್ಲರೂ ಸಹ ಬಲಿಯಾಗ್ತಕ್ಕಂಥ ಸಂದರ್ಭದಲ್ಲೂ ಈ ಭಾಗದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಕನ್ನಡ ರಾಜ್ಯೋತ್ಸವಗಳನ್ನು ಮಾಡೋದ್ರ ಮುಖಾಂತರ ಇವತ್ತು ಗ್ರಾಮದಲ್ಲಿ ಒಂದು ಒಗ್ಗಟ್ಟಿನ ಭಾವನೆಯನ್ನ ಎಲ್ಲ ಮೂಡಿಸ್ತಾ ಇದ್ದೀರಾ. ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರು ಸಮಾಜದಲ್ಲಿ ನೊಂದಿರ್ತಕ್ಕಂಥ ಜನತೆಯ ಸೇವೆ ಮಾಡೋದ್ರ ಜೊತೆಗೆ ಒಂದಷ್ಟು ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳನ್ನ, ರಕ್ತದಾನ ಶಿಬಿರಗಳನ್ನ ಆಯೋಜನೆ ಮಾಡೋದ್ರ ಮುಖಾಂತರ ಬಡ ವಿದ್ಯಾರ್ಥಿಗಳಲ್ಲಿ ಇವತ್ತು ಪ್ರತಿಭಾವಂತರಾಗಿ ಮನೆಗಳಲ್ಲಿ ಇವತ್ತು ವಿದ್ಯಾಭ್ಯಾಸದ ಕೊರತೆಯಿಂದ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಲ್ಲ ಅಂತ ಮಕ್ಕಳನ್ನ ಗುರುತಿಸಿ ಒಂದು ವಿದ್ಯಾಭ್ಯಾಸಗಳನ್ನು ಕೊಡೋದ್ರ ಮುಖಾಂತರ ನಾವೆಲ್ಲರೂ ಸಹ ಸಮಾಜದ ಏಳಿಗೆಯಲ್ಲಿ ಕಟ್ಟಕಡೆ ವ್ಯಕ್ತಿಗೂ ಸಹ ನಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನ, ಸಾಮಾಜಿಕ ನೆಲೆಗಟ್ಟನ್ನ ನಾವೆಲ್ಲರೂ ಸಹ ಒಂದು ಧೈರ್ಯವಾಗಿರ್ತಕ್ಕಂಥ ಸದೃಢ ಸಮಾಜವನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ಕನ್ನಡ ಬನ್ನಿ ನಮ್ಮ ಸಂಗಡ, ಮನೆಗೊಬ್ಬ ಧೀರ, ಮುನ್ನುಗ್ಗಿ ಬಾರ, ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ. ದೇಶಭಕ್ತರೇ ನೀವು ಕೇಳಿ, ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ, ನೊಂದ ಜನತೆಗೆ ದಾರಿ ತೋರಿದ ಬೆಲ್ಲ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ಬನ್ನಿ ಜೋರದ ಚಪ್ಪಾಳೆ ನಿಮ್ಮ ಚಪ್ಪಾಳೆ ಸ್ಫೂರ್ತಿಯನ್ನು ಹೇಳ್ತಾ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಗೀತೆ ನಿಮಗಾಗಿ.
ಪ್ರೀತಿಯ ಸನ್ಮಾನವನ್ನ ನೆರವೇರಿಸಿ ಇದು ಹೂವಿನ ಹೂವೇ ಯಾರೇ ನೀನು ಮಲ್ಲಿಗೆ ಹೂವೇ ಹೇಳಿ ಹೋ ಚೆಲುವೆ ಚೆಲುವಿನ ಹೂವೇ ಸೌಗಂಧ ಹೂವಲ್ಲಿ ಕೂಡಿಕೊಂಡಿ ಬಂದೆ ಸೌಂದರ್ಯ ಹೆಣ್ಣಲ್ಲಿ ತುಂಬಿಕೊಂಡಿ ಬಂದೆ ಸಂಗೀತ ಹೆಣ್ಣಲ್ಲಿ ಸೇರಿಕೊಂಡಿ ಬಂದೆ ನಾನು ಹುಟ್ಟಿದ ಈ ಊರು ಮಾತು ಕಲಿತ ತವರೂರು ಜೀವ ನೀಡು ಅಂದರು ನೀಡುವೆನಾ ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ
ಏನಿವತ್ತು 5ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಮುಡ್ಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ನೆಮ್ಮಡವಾಳದಲ್ಲಿ ನಡೆಸಿದ್ದೇವೆ. ಇದರಲ್ಲಿ ನಮ್ಮ ಸಹೋದರರು ಎಲ್ಲರೂ ಸೇರಿ ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಳಿ ಅಂತ ನಮ್ಮ ಊರಿನ ಪರವಾಗಿ, ನಮ್ಮ ಸಹೋದರ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ 2 ಮಾತನ್ನು ಆಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನನ್ನ ಎಲ್ಲ ಸಹೋದರರಂತಹ ರಾಮಕೃಷ್ಣ ಅವರು, ಕೆ ಸಿ ರಾಮಚಂದ್ರ, ಬಾಬು, ಮುರಳಣ್ಣವರು, ಅದೇ ಬುಲೆಟ್ ಅಣ್ಣವರು, ನವೀನ್ ಅವರು, ರಾಘವರು ಎಲ್ಲ ಸೇರಿ ನಮ್ಮ ಸಹಕಾರದಲ್ಲಿ ಎಲ್ಲರ ಊರಿನ ಗ್ರಾಮ ಸಹಕಾರದಲ್ಲಿ ತುಂಬ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಸುಮಾರು ಸಾವಿರಾರು ಜನ ಬಂದು ಈ ಒಂದು ಕಾರ್ಯಕ್ರಮನ ವೀಕ್ಷಿಸಿದ್ದಾರೆ. ಸುಮಾರು 100ರಿಂದ 150 ಜನ ಗಣ್ಯ ವ್ಯಕ್ತಿಗಳು ಸಹ ಬಂದು ಈ ಮಲ್ಸೂರು ಮಡಿವಾಳ ಗ್ರಾಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲು ತುಂಬ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಪೊಲೀಸ್ನವರು ಆಮೇಲೆ ಮೀಡಿಯಾದವರು ಸಹ ಬಂದು ತುಂಬ ಸಹಕಾರ ನೀಡಿದ್ದೀರಿ. ಈ ಒಂದು ಕಾರ್ಯಕ್ರಮ ಮುಂದಿನ ವರ್ಷಗಳಲ್ಲಿ ಇದೇ ರೀತಿ ಮಾಡ್ತೀವಿ, ಇದೇ ರೀತಿ ಸಹಕಾರ ಕೊಡಿ ಅಂತ ನಾವು ಕೇಳ್ಕೊತೀವಿ. ಧನ್ಯವಾದಗಳು. ಮಾಡಿಕೊಡಲು ನಮ್ಮ ಊರಿನ ಎಲ್ಲ ನನ್ನ ಅಣ್ಣ ತಮ್ಮಂದರು ತುಂಬ ಸಹಾಯ ಮಾಡಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಇದೇ ಥರ ಪ್ರೋತ್ಸಾಹ ನೀಡಿ ಎಲ್ಲರನ್ನೂ ಇದೇ ಥರ ಬೆಳೆಸಿ ನಾವು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಒಂದಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸ್ತೀವಿ ಅಂತ ಕೇಳ್ಕೊತಾ ಇದ್ದೀವಿ. ಏನಿದೆ ನಮ್ಮ ಮಲ್ಸೂರು ಮಡಿವಾಳ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಬಹಳ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಮೂಡಿ ಬಂದಿದೆ. ನಮ್ಮ ಊರಿನ ಎಲ್ಲ ಯುವಕ ಮಿತ್ರರು, ಗಣ್ಯರು ಎಲ್ಲರೂ ವಿಜೃಂಭಣೆಯಿಂದ ಬಂದು ಇದನ್ನು ಸಹಕರಿಸಿ ಆಚರಿಸಿದ್ರು. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ರಾಮ್ ಅವರು ಅಧ್ಯಕ್ಷತೆಯಲ್ಲಿ ಬಹಳ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ರಸಮಂಜರಿ ಕಾರ್ಯಕ್ರಮ ಮತ್ತು ಬಡವರಿಗೆ ಮತ್ತು ಸ್ಕೂಲ್ ಮಕ್ಕಳಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರು ವರ್ಷನೂ ಇದೇ ರೀತಿ ಒಳ್ಳೆ ಕಾರ್ಯಕ್ರಮಗಳು ಮಾಡಲಿ. ಅವ್ರಿಗೆ ತಾಯಿ ಭುವನೇಶ್ವರಿ ಒಳ್ಳೆಯ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.